ಪ್ರಿಯ ಆತ್ಮೀಯ ಕನ್ನಡ ಟ್ರೇಡರ್ಸ್ಗಳಿಗಾಗಿ ಇದು ಒಂದು ಟ್ರೇಡರ್ಸ್ ಮೈಂಡ್ಸೆಟ್ ಮತ್ತು ಸೈಕಾಲಜಿ ಬಗ್ಗೆ ಇಂಪ್ರೂವ್ ಮಾಡೋಕ್ಕೋಸ್ಕರ ಒಂದು ಸಣ್ಣ ಮಾಹಿತಿನ ಹಂಚಿಕೊಳ್ತಾ ಇದ್ದೀವಿ. ಅದರ ಎಲ್ಲ ಮಾಹಿತಿ ಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇಲ್ಲ, ಮತ್ತೆ ಮುಂದಿನ ಭಾಗದಲ್ಲಿ ಹೆಚ್ಚು ಟ್ರೇಡರ್ ಸೈಕಾಲಜಿ ಬಗ್ಗೆ ವಿಡಿಯೋಗಳನ್ನು ಮಾಡ್ತೀವಿ. ಇನ್ನು ಅದರ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಆ್ಯಂಡ್ ಹಿಂದಿ ಆ್ಯಂಡ್ ಅದರ್ ಲ್ಯಾಂಗ್ವೇಜ್ ಅವರಿಗೆ ಇದರ ಇದೇ ತರ ಇನ್ಫಾರ್ಮೇಶನ್ ಇರೋ ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಎಲ್ಲ ವಿಡಿಯೋಸ್ಗಳನ್ನ ಮುಂದೆ ದಿವಸಗಳಲ್ಲಿ ಮಾಡ್ತೀವಿ. ಪ್ರೆಸೆಂಟ್ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ. ಮಾಹಿತಿಯನ್ನ ತಿಳ್ಕೊಳ್ಳಿ, ಬಳಸ್ಕೊಳ್ಳಿ, ಟ್ರೇಡಿಂಗ್ ಅಲ್ಲಿ ಯಶಸ್ವಿಯಾಗಿ ಪ್ರೊಫೆಷನಲ್ ಟ್ರೇಡರ್ ಆಗಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಮತ್ತು ಹೆಚ್ಚಿನ ಕಲಿಕೆಗಾಗಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ನಂಬರ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ. ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಡೀಟೇಲ್ಸ್ ಅನ್ನು ತಗೊಂಡು ಮುಂದುವರಿರಿ. ಮತ್ತೆ ಪ್ರತಿದಿನ ಕ್ರಿಪ್ಟೋ ಮತ್ತು ಕಮಾಡಿಟಿ ಮಾರ್ಕೆಟ್ನ ಲೈವ್ ಅನಾಲಿಸಿಸ್ಗೆ ಈ ಚಾನಲ್ನ ಭೇಟಿ ಮಾಡಿ. ಒಳ್ಳೆ ಲೈವ್ ಅನಾಲಿಸಿಸ್ ಇದೆ. ನಮ್ಮ ಲೈವ್ ಅನಾಲಿಸಿಸ್ ರಿಸಲ್ಟ್ ಅನ್ನ ಪ್ರೀವಿಯಸ್ ಲೈವ್ ವಿಡಿಯೋಸ್ಗಳ ಮುಖಾಂತರ ತಿಳಿದುಕೊಳ್ಳಿ. ನಮ್ಮ ರಿಸಲ್ಟ್ ಯಾವ ತರ ಇದೆ ಅಂತ ನಿಮಗೆ ಲೈವ್ ರಿಸಲ್ಟ್ ಸಿಗುತ್ತೆ. ಆಮೇಲೆ ನೀವೊಂದು ತೀರ್ಮಾನ ತಗೊಳ್ಳಿ, ಡಿಸೈಡ್ ಮಾಡಿ ಏನ್ ಮಾಡಬೇಕು. ಇವ್ರ ಹತ್ರ ಕೋಚಿಂಗ್ ತಗೊಳ್ಬೇಕಾ ಬೇಡವಾ, ಅಥವಾ ಇವ್ರ ಹತ್ರ ಸೆಷನ್ಸ್ ತಗೊಳ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಇದು ನಮ್ಮ ಕನ್ನಡ ಟ್ರೇಡರ್ಸ್ ಸೈಕಾಲಜಿ ಇಂಪ್ರೂವ್ ಮಾಡೋಕ್ಕೋಸ್ಕರ, ಸಿಸ್ಟಮ್ ಇಂಪ್ರೂವ್ ಮಾಡೋಕ್ಕೋಸ್ಕರ ಒಂದು ನಮ್ಮ ಸಣ್ಣ ವಿಡಿಯೋ ಮುಖಾಂತರ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ. ಇದನ್ನ ತಿಳ್ಕೊಳ್ಳಿ, ಬಳಸ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯನ ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಬಂಧುಗಳಿಗೆ ಎಲ್ಲರಿಗೂ ಶೇರ್ ಮಾಡಿ. ಈ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ಅದರ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕಿದ್ದೀವಿ. ಸ್ಟಾರ್ಟ್ ಆಗುತ್ತೆ ಮಾಹಿತಿ. ನಮಸ್ಕಾರ. ನಾವೆಲ್ಲ ಏನ್ ಅನ್ಕೋತೀವಿ ಅಂದ್ರೆ ಟ್ರೇಡಿಂಗ್ ನಲ್ಲಿ ಗೆಲ್ಲೋಕೆ ಒಂದು ಬೆಸ್ಟ್ ಸ್ಟಾಕ್ ಅಥವಾ ಯಾವುದೋ ಒಂದು ಸೀಕ್ರೆಟ್ ಸ್ಟ್ರಾಟಜಿ ಬೇಕು ಅಂತ. ಆದ್ರೆ ವ್ಯಾನ್ ಕೆ ಥಾರ್ಪ್ ಅವರ ಸೂಪರ್ ಟ್ರೇಡರ್ ಪುಸ್ತಕ ಹೇಳೋದೇ ಬೇರೆ. ಅವರ ಪ್ರಕಾರ ನಿಜವಾದ ಆಟ ಇರೋದು ಹೊರಗಡೆ ಮಾರುಕಟ್ಟೆಯಲ್ಲ, ನಮ್ಮ ಮನಸ್ಸಿನೊಳಗೆ. ನೋಡಿ, ಈ ಒಂದೇ ಒಂದು ವಾಕ್ಯ ಟ್ರೇಡಿಂಗ್ ಜಗತ್ತನ್ನ ನೋಡೋ ನಮ್ಮ ದೃಷ್ಟಿಯನ್ನೇ ಪೂರ್ತಿ ಬದಲಾಯಿಸ್ಬಿಡುತ್ತೆ. ಅಂದ್ರೆ ಸಕ್ಸಸ್ ಅನ್ನೋದು ಹೊರಗಿನಿಂದ ಬರುವ ಸ್ಟಾಕ್ ಟಿಪ್ಸ್ ಅಥವಾ ಕಾಂಪ್ಲೆಕ್ಸ್ ಫಾರ್ಮುಲಾಗಳ ಮೇಲೆ ನಿಂತಿಲ್ಲ. ಅದು ಪೂರ್ತಿಯಾಗಿ ನಮ್ಮ ಒಳಗಿನ ವಿಷಯ. ಒಬ್ಬ ಟ್ರೇಡರ್ನ ನಂಬಿಕೆಗಳು, ಅವರ ಭಯ, ಅವರ ಶಿಸ್ತು, ಕೊನೆಗೆ ರಿಸಲ್ಟ್ ನಿರ್ಧಾರ ಮಾಡೋದು ಇದೇ ಅಂಶಗಳು. ಈ ಇಡೀ ವಿಶ್ಲೇಷಣೆಗೆ ಇದೇ ಅಡಿಪಾಯ. ಹಾಗಾದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ. ತುಂಬಾನೇ ಬುದ್ಧಿವಂತ, ತಮ್ಮ ಫೀಲ್ಡ್ನಲ್ಲಿ ದೊಡ್ಡ ಯಶಸ್ಸು ಕಂಡ ಜನ ಕೂಡ ಸ್ಟಾಕ್ ಮಾರುಕಟ್ಟೆಯಲ್ಲಿ ಯಾಕೆ ದುಡ್ಡು ಕಳ್ಕೊಳ್ತಾರೆ? ಬನ್ನಿ, ಇದರ ಹಿಂದಿನ ಕಾರಣವನ್ನ ಒಂದು ಕಥೆಯ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಈ ಕಥೆ ಜೋ ಅವರದು. ಒಬ್ಬ ಯಶಸ್ವಿ ಸಿವಿಲ್ ಇಂಜಿನಿಯರ್ ತಮ್ಮ ಜೀವನದ ಸಂಪಾದನೆಯಾದ $6,23,000 ಹೂಡಿಕೆ ಮಾಡೋಕೆ ರೆಡಿಯಾಗಿದ್ರು. ಅವರ ಪ್ರಕಾರ ಅವರ ಪ್ರೊಫೆಷನ್ನಲ್ಲಿರೋ ಬುದ್ಧಿವಂತಿಕೆಯೇ ಮಾರುಕಟ್ಟೆಯಲ್ಲೂ ಗೆಲ್ಲಿಸುತ್ತೆ ಅಂತ ಒಂದು ಗಟ್ಟಿ ನಂಬಿಕೆ ಇತ್ತು. ಇಲ್ಲಿರೋ ವ್ಯತ್ಯಾಸ ನಾಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ತಮ್ಮ ವೃತ್ತಿಗಾಗಿ 8 ವರ್ಷ ಕಾಲ ಓದಿ ಜೀವನ ಪೂರ್ತಿ ಪ್ರಾಕ್ಟೀಸ್ ಮಾಡಿದ ಜೋ ತಮ್ಮ ಜೀವನದ ಇಡೀ ಉಳಿತಾಯವನ್ನು ಮ್ಯಾನೇಜ್ ಮಾಡಕ್ಕೆ ಅವಲಂಬಿಸಿದ್ದು ಕೇವಲ 3-4 ಪುಸ್ತಕಗಳು, RTV ನ್ಯೂಸ್ ಮೇಲೆ. ಇದರ ಪರಿಣಾಮ ಏನಾಯ್ತು? 2008ರ ಕುಸಿತದಲ್ಲಿ ಅವರ ಅಕೌಂಟ್ 29% ನಷ್ಟ ಅನುಭವಿಸಿತು. ಇದು ಹೂಡಿಕೆದಾರರು ಮಾಡುವ ಅತ್ಯಂತ ಸಾಮಾನ್ಯವಾದ ಆದರೆ ತುಂಬಾನೇ ಅಪಾಯಕಾರಿ ತಪ್ಪು. ಜೋ ಅವರ ಕಥೆಯಿಂದ ನಾವು ಎಲ್ಲರೂ ನಂಬ್ಕೊಂಡಿರೋ ಒಂದು ದೊಡ್ಡ ಕಟ್ಟುಕಥ ಕಡೆ ಬರ್ತೀವಿ. ಅದೇನಂದ್ರೆ ಯಶಸ್ಸಿನ ಸೀಕ್ರೆಟ್ ಸರಿಯಾದ ಸ್ಟಾಕ್ ಪಿಕ್ ಮಾಡೋದ್ರಲ್ಲಿದೆ ಅನ್ನೋ ನಂಬಿಕೆ. ಹಾಗಾದ್ರೆ ಒಳ್ಳೆ ಸ್ಟಾಕ್ ಪಿಕ್ ಮಾಡೋದೇ ಸಕ್ಸೆಸ್ ಸೀಕ್ರೆಟ್ ಅಲ್ವಾ? ಅಂದ್ರೆ ಮತ್ತಿನೇನು, ಬಹುತೇಕ ಎಕ್ಸ್ಪರ್ಟ್ಸ್, ಟಿವಿ ಚಾನೆಲ್ಸ್ ಎಲ್ಲ ಮಾತಾಡೋದು ಇದೇ ವಿಷಯದ ಬಗ್ಗೆ. ಒಂದ್ ವೇಳೆ ಸ್ಟಾಕ್ ಆಯ್ಕೆಯೇ ಯಶಸ್ಸಿನ ಮೂಲ ಅಲ್ಲ ಅಂದ್ರೆ ಹಾಗಾದ್ರೆ ನಿಜವಾದ ಸೀಕ್ರೆಟ್ ಆದ್ರೂ? ಉತ್ತರ ಅಚ್ಚರಿ ಆಗೋಷ್ಟು ಸಿಂಪಲ್ ಆಗಿದೆ. ಟ್ರೇಡಿಂಗ್ನಲ್ಲಿ ಯಾವುದನ್ನ ತಗೋಬೇಕು ಅನ್ನೋದಕ್ಕಿಂತ ಯಾವಾಗ ಮಾರಬೇಕು ಅಂದ್ರೆ ಎಕ್ಸಿಟ್ ಆಗಬೇಕು, ಮತ್ತು ಎಷ್ಟು ತಗೋಬೇಕು ಅಂದ್ರೆ ಪೊಸಿಷನ್ ಸೈಜಿಂಗ್ ಮಾಡಬೇಕು ಅನ್ನೋದು 1000 ಪಟ್ಟು ಹೆಚ್ಚು ಇಂಪಾರ್ಟೆಂಟ್. ಯಶಸ್ಸು ಅಂದ್ರೆ ದೊಡ್ಡ ಲಾಭ ಮಾಡೋದಲ್ಲ, ಬದಲಿಗೆ ನಷ್ಟವನ್ನ ಕಟ್ಟುನಿಟ್ಟಾಗಿ ಕಂಟ್ರೋಲ್ ಮಾಡೋದು. ಈ ಮಾತಿಗೆ ಒಂದು ಸಖತ್ ಉದಾಹರಣೆ ಇದೆ. ಒಳ್ಳೆ ಕಂಪನಿ ಸ್ಟಾಕ್ ತಗೊಂಡು ಶಾಶ್ವತವಾಗಿ ಇಟ್ಕೊಳ್ಳಿ ಅನ್ನೋ ಜನಪ್ರಿಯ ಸಲಹೆ ಎಷ್ಟು ಟೊಳ್ಳು ಅಂತ ಇದು ತೋರಿಸುತ್ತೆ. ನೋಡಿ, ಕಂಪನಿಗಳು ಬರ್ತವೆ ಹೋಗ್ತವೆ, ಆದರೆ ಒಬ್ಬ ಟ್ರೇಡರ್ನ ರಿಸ್ಕ್ ಮ್ಯಾನೇಜ್ಮೆಂಟ್ ರೂಲ್ಸ್ ಮಾತ್ರ ಯಾವಾಗಲೂ ಅವರಿಗೆ ರಕ್ಷಣೆ ಕೊಡುತ್ತೆ.
ಸರಿ, ಈಗ ನಾವು ವಿಷಯದ ಅಸಲಿ ತಿರುಳಿಗೆ ಬರೋಣ. ಯಾವುದೇ ಟ್ರೇಡಿಂಗ್ ಸಿಸ್ಟಮ್ನ ಸಕ್ಸಸ್ ಆ ಸಿಸ್ಟಮ್ನಲ್ಲೇ ಇರೋಲ್ಲ. ಬದಲಿಗೆ ಅದರ ಅತ್ಯಂತ ಪ್ರಮುಖ ಭಾಗ ಅಂದ್ರೆ ಅದನ್ನ ಆಪರೇಟ್ ಮಾಡೋ ವ್ಯಕ್ತಿ. ಇದಕ್ಕೋಸ್ಕರ ಥಾರ್ಪ್ ಒಂದು 5 ಹಂತದ ಫ್ರೇಮ್ವರ್ಕ್ ಕೊಡ್ತಾರೆ. ಇಲ್ಲಿ ಅಚ್ಚರಿಯ ವಿಷಯ ಏನಂದ್ರೆ ಸ್ಟ್ರಾಟಜಿ ಅಥವಾ ಮಾರ್ಕೆಟ್ ಅನಾಲಿಸಿಸ್ಗಿಂತ ಮೊದಲು ಬರೋದೇ ಸೆಲ್ಫ್ ವರ್ಕ್, ಅಂದ್ರೆ ನಮ್ಮ ಮೇಲೆ ನಾವು ಕೆಲಸ ಮಾಡೋದು. ಇದೇ ಅಡಿಪಾಯದ ಮೇಲೆ ಉಳಿದಿದ್ದೆಲ್ಲ ನಿಂತಿರೋದು. ಈ ಪಾಯಿಂಟ್ಸ್ಗಳೆಲ್ಲ ಥಾರ್ಪ್ ಅವರ ಫಿಲಾಸಫಿಯನ್ನ ಇನ್ನೂ ಗಟ್ಟಿ ಮಾಡುತ್ತಾ. ಇಲ್ಲಿರೋ ಅತಿ ಪವರ್ಫುಲ್ ಐಡಿಯಾ ಅಂದ್ರೆ ಟ್ರೇಡಿಂಗ್ನಲ್ಲಿ ತಪ್ಪು ಅಂದ್ರೆ ದುಡ್ಡು ಕಳ್ಕೊಳ್ಳೋದಲ್ಲ, ಬದಲಿಗೆ ನಾವೇ ನಮಗೋಸ್ಕರ ಹಾಕ್ಕೊಂಡಿರೋ ರೂಲ್ಸ್ನ ಬ್ರೇಕ್ ಮಾಡೋದು. ಈ ಒಂದು ಆಲೋಚನೆಯ ಬದಲಾವಣೆ ಇಡೀ ಆಟವನ್ನೇ ಚೇಂಜ್ ಮಾಡಬಲ್ಲದು. ಓಕೆ, ಇಲ್ಲಿವರೆಗೆ ಸೈಕಾಲಜಿ ಬಗ್ಗೆ ಅಂದ್ರೆ ಯಾಕೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಈಗ ಇದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕಾಗಿ ಥಾರ್ಪ್ ಕೊಡುವ ಕೆಲವು ಸಿಂಪಲ್ ಟೂಲ್ಸ್ ನೋಡೋಣ. ಆರ್ ಮಲ್ಟಿಪಲ್ ಅನ್ನೋದು ಒಂದು ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಟೂಲ್. ಇದು ಪ್ರತಿ ಟ್ರೇಡ್ನ ಲಾಭ ನಷ್ಟವನ್ನ ದುಡ್ಡಿನಲ್ಲಿ ನೋಡೋ ಬದಲು ನಾವು ತಗೊಂಡಿರೋ ಆರಂಭಿಕ ರಿಸ್ಕ್ ಅಂದ್ರೆ 1Rನ ಎಷ್ಟು ಪಟ್ಟು ಅಂತ ಅಳೆಯುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಭಾವನೆಗಳೆಲ್ಲ ಬದಿಗೋಗಿ ರಿಸ್ಕ್ ರಿವಾರ್ಡ್ ಮೇಲೆ ಪೂರ್ತಿ ಗಮನ ಇಡೋಕೆ ಹೆಲ್ಪ್ ಆಗುತ್ತೆ. ಪೊಸಿಷನ್ ಸೈಜಿಂಗ್ ಬಹುಶಃ ಟ್ರೇಡಿಂಗ್ನಲ್ಲೇ ಅತೀ ಮುಖ್ಯವಾದ ವಿಷಯ ಅಂದ್ರೆ ಇದೇನೆ. ಅಂದ್ರೆ ಪ್ರತಿ ಟ್ರೇಡ್ನಲ್ಲಿ ಎಷ್ಟು ರಿಸ್ಕ್ ತಗೋಬೇಕು ಅನ್ನೋ ನಿರ್ಧಾರ. ಥಾರ್ಪ್ ಅವರ ಈ ಸಿಂಪಲ್ ಫಾರ್ಮುಲಾ ದುರಾಸೆ ಅಥವಾ ಭಯದಂತಹ ಭಾವನೆಗಳನ್ನ ಬದಿಗಿಟ್ಟು ಗಣಿತದ ಆಧಾರದ ಮೇಲೆ ನಿರ್ಧಾರ ತಗೊಳ್ಳೋಕೆ ಸಹಾಯ ಮಾಡುತ್ತೆ. ಈ ಟೇಬಲ್ನ ಒಮ್ಮೆ ನೋಡಿ. ಇದು 30 ಟ್ರೇಡ್ಗಳ ಒಂದು ರಿಸಲ್ಟ್. ಮೊದಲ 5 ಟ್ರೇಡ್ಗಳು -1R ನಷ್ಟ, ಅಂದ್ರೆ ಸತತ 5 ಸೋಲುಗಳು. ಆದ್ರೆ ಆಮೇಲೆ ಒಂದೇ ಒಂದು +10R ಗೆಲುವು ಬರುತ್ತೆ. ಆಮೇಲೆ ಮತ್ತೆ -5R ನಷ್ಟ. ಹೀಗೆ ನೋಡಿದ್ರೆ ಗೆಲುವುಗಳಿಗಿಂತ ಸೋಲುಗಳ ಸಂಖ್ಯೆ ಜಾಸ್ತಿ ಇದೆ. ಆದರೆ ಗಮನಿಸಿ, ಆ ಕೆಲವು +10R ನಂತಹ ದೊಡ್ಡ ಗೆಲುವುಗಳು ಹಲವಾರು ಚಿಕ್ಕ ಚಿಕ್ಕ ನಷ್ಟಗಳನ್ನೆಲ್ಲ ಸರಿದೂಗಿಸಿ ಒಟ್ಟಾರೆ ಸಿಸ್ಟಮ್ನ ಲಾಭದಲ್ಲಿಡುತ್ತೆ. ರಿಯಲ್ ಟ್ರೇಡಿಂಗ್ ಅಂದ್ರೆ ಇದೆ. ಆದ್ರೆ ಇಲ್ಲಿದಾನ ಅಸಲಿ ಟ್ವಿಸ್ಟ್ ಇರೋದು. ಒಂದೇ ತರದ ಟ್ರೇಡ್ಸ್ ಕೊಟ್ರು ಕೆಲವರು ದಿವಾಳಿಯಾದ್ರೆ ಇನ್ನು ಕೆಲವರು ಲಕ್ಷಾಂತರ ರೂಪಾಯಿ ಗಳಿಸ್ತಾರೆ. ಎಲ್ಲರಿಗೂ ಕೊಟ್ಟಿದ್ದು ಒಂದೇ ಟ್ರೇಡ್ಸ್, ಆದ್ರೆ ರಿಸಲ್ಟ್ ಮಾತ್ರ ಬೇರೆ ಬೇರೆ. ಇದಕ್ಕೆ ಒಂದೇ ಒಂದು ಕಾರಣ, ಪೊಸಿಷನ್ ಸೈಜಿಂಗ್. ಅಂದ್ರೆ ಪ್ರತಿ ಟ್ರೇಡ್ನಲ್ಲಿ ಎಷ್ಟು ದುಡ್ಡನ್ನ ರಿಸ್ಕ್ಗೆ ಇಡಲಾಗುತ್ತೆ ಅನ್ನೋ ನಿರ್ಧಾರ. ಯಶಸ್ಸು ಮತ್ತು ಸೋಲಿನ ನಡುವಿನ ಅಂತರ ಇರೋದೇ ಇಲ್ಲಿ. ಸೊ ಕೊನೆಗೆ ನಾವು ಒಂದು ಮುಖ್ಯವಾದ ತೀರ್ಮಾನಕ್ಕೆ ಬರ್ತೀವಿ. ಟ್ರೇಡಿಂಗ್ನ ಸೀಕ್ರೆಟ್ ಹೊರಗಡೆ ಇರೋ ಯಾವುದೇ ಸಿಸ್ಟಮ್ನಲ್ಲಿಲ್ಲ. ಪ್ರತಿಯೊಬ್ಬ ಟ್ರೇಡರ್ ಕೂಡ ಒಂದು ಹೋಲಿ ಗ್ರೇಲ್ ಅಥವಾ ಒಂದು ಮ್ಯಾಜಿಕ್ ಫಾರ್ಮುಲಾ ಹುಡುಕ್ತಿರ್ತಾರೆ, ಹೌದಲ್ವಾ? ಆದ್ರೆ ಥಾರ್ಪ್ ಹೇಳೋದೇನು ಗೊತ್ತಾ? ಆ ಸೀಕ್ರೆಟ್ ಹೊರಗಡೆ ಎಲ್ಲೂ ಇಲ್ಲ. ನಿಜವಾದ ಹೋಲಿ ಗ್ರೇಲ್ ಅಂದ್ರೆ ಅದು ನಮ್ಮ ಸ್ವಯಂ ಶಿಸ್ತು, ನಮ್ಮ ಸ್ವಯಂ ಅರಿವು ಮತ್ತು ನಾವು ನಮಗೋಸ್ಕರ ಕಟ್ಕೊಳ್ಳೋ ಗಟ್ಟಿಯಾದ ಆಂತರಿಕ ನಿಯಮಗಳೇ ಆಗಿವೆ. ಹಾಗಾದ್ರೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವೆಲ್ಲ ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು. ನಮ್ಮ ಸೋಲುಗಳಿಗೆ ಮಾರುಕಟ್ಟೆಯನ್ನು ದೂಷಿಸೋದು ಸುಲಭ, ಆದ್ರೆ ಥಾರ್ಪ್ ಹೇಳೋ ಹಾಗೆ ನಮ್ಮ ರಿಸಲ್ಟ್ಗೆ ನಾವೇ ಜವಾಬ್ದಾರರು. ಹಾಗಾಗಿ ನಮ್ಮ ಯಶಸ್ಸಿನ ತಡೀತಾ ಇರೋದು ಯಾರು? ಮಾರುಕಟ್ಟೆನಾ ಅಥವಾ ನಾವು ಫಾಲೋ ಮಾಡದೇ ಇರೋ ನಮ್ದೇ ರೂಲ್ಸ್ಗಳ?